ಇಲ್ಲಿ ನಮಗೆ ಯಾಕಪ್ಪ ದೂರ ಇರಲಿ ಅಂತ ಹೇಳಿ. ಇದೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ 171 250 ಆಗ್ಬೋದು, ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ನಮ್ಮೂರಲ್ಲಿ ನಾವು ಗಮನಿಸಿದ್ದು ಇನ್ನಾರು ನೋಡೋಣ, ಆ ಹೈವೇ ಮೇಲೆ ಈ ರೋಡ್ ಕ್ರಾಸಿಂಗ್ ಹತ್ರ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಒಂದು ಫುಟ್ ಓವರ್ ಬ್ರಿಡ್ಜಿಗೆ ಕಟ್ತಾರೆ. ನಾನು ಆ ಕಡೆ ಹೋದಾಗೆಲ್ಲ ಮೇಲೆ ನೋಡ್ತಾ ಇರ್ತೀನಿ, ಒಂದು ಸಲ ಆದರೂ ಒಬ್ಬನಾದರೂ ಆ ಮೇಲಿಂದ ಹೋಗ್ತಾನೆ ಅಂತ ಇಲ್ಲಿ ಇಲ್ಲ. ನಾವು ಕೆಳಗಡೆ ಹೋಗ್ತೀವಿ, ರೋಡ್ಗೆ ಅಡ್ಡವಾಗಿ ಓಡ್ಕೊಂಡು ಹೋಗ್ತೀವಿ, ರಿಸ್ಕ್ ತೊಗೊಂಡು ಹೋಗ್ತೀವಿ. ಯಾರಾದರೂ ಕಾರ್ ಅವನು ಬಿದ್ದಿದ್ರೆ ಕಾರು ಅವನು ತಪ್ಪು, ಅವನು ನಿಧಾನವಾಗೇ ಹೋಗ್ತಿರ್ತಾರೆ ಕೆಲವು ಸಲ. ಮಂಗಳೂರಿನಲ್ಲಿ ಮಾತ್ರ ನಮ್ಮ ಟ್ರಾಫಿಕ್ ಪೊಲೀಸರೆಲ್ಲ ನಾನು ಕೂಡ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಯಾಕೇನಂತ, ಏನಾದರೂ ಮಾಡಿ ಅವನ ಕಾಲು ಇವ್ರ ಕಾಲು ಹಿಡ್ಕೊಂಡು ಏನಾದ್ರು ಮಾಡಿಕೊಂಡು ಈ ಹೈವೇದಲ್ಲಿ ಮೀಡಿಯನ್ ಇದೆ ಅಲ್ಲ ಮಧ್ಯೆ ಎಲ್ಲ ಕಂಪ್ಲೀಟಾಗಿ ಬ್ಯಾರಿಕೇಡ್ ಮಾಡಿಸ್ಬಿಡೋಣ. 100% ನಮಗೆ ನಾನು ಹೇಳಿದ್ದೀನಿ, 171 ಜನ ಸತ್ತೋಗಿದ್ದರೆ ಅದರಲ್ಲಿ 68 ಜನ ಪೆಡೆಸ್ಟ್ರಿಯನ್ಸ್ ರೋಡ್ ಕ್ರಾಸ್ ಮಾಡುವಾಗ ಸತ್ತೋಗಿದ್ದಾರೆ. ಕೆಲವ್ರನ್ನ ಹಿಂದ್ಗಡೆಯಿಂದ ಹೊಡೆದಿರ್ಬೋದು, ಕೆಲವ್ರನ್ನ ಫ್ರಂಟಿಂದ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಇವರೆಲ್ಲರನ್ನ ಕಾಪಾಡಲಿಕ್ಕೆ ಈ ಇಡೀ ರೋಡ್ ಉದ್ದಕ್ಕೆ ಕೂಡ ನಾವು ಬ್ಯಾರಿಕೇಡ್ ಹಾಕ್ಸೋಣ, ರೋಡ್ ಅಡ್ಡ ಕ್ರಾಸ್ ಮಾಡಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದರೆ ನಮಗಿದ್ದ ನಂಬಿಕೆ. ನೀವು ಏನೇ ಮಾಡಿ ಆಕ್ಸಿಡೆಂಟ್ ಆದಾಗ ಇವರು ಬಂದು ಡೈಲಾಗ್ ಬಿಡ್ತಾರೆ, ಮಾತಾಡ್ತಾರೆ ಬಿಟ್ಟು, ಹೈವೇ ಮೇಲೆ ಜೀಬ್ರಾ ಕ್ರಾಸಿಂಗ್ ಇದ್ದರಷ್ಟಲ್ಲೇ ರೂಟ್ ಕ್ರಾಸ್ ಮಾಡಬೇಕು, ಇವರು ಮಾಡಲ್ಲ, ರೋಡ್ ಮಧ್ಯದಲ್ಲಿ ಅವ್ರಿಗೆ ಇಷ್ಟಕ್ಕೆ ಎಲ್ಲಿ ಬೇಕಾದ್ರೂ ಮಾಡ್ತಾರಂತೆ ನಮಗಿದ್ದಂಥ ಒಂದು ನಂಬಿಕೆ ನಿಮ್ಮ ಮೇಲೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ? ಅದೇ ರೀತಿ 2 ವೀಲರ್ ಆಕ್ಸಿಡೆಂಟ್ಸ್, 170ರಲ್ಲಿ 100 ಆಕ್ಸಿಡೆಂಟ್ಸ್ 2 ವೀಲರ್ ಮೇಲೇ ಆಗಿದ್ದಾವೆ. ಅದರಲ್ಲಿ ಅರ್ಧ ಡಾಕ್ಟರ್ ಹೇಳಿದ್ದಾರೆ ಆಲ್ರೆಡಿ, ಪಿಲಿಯನ್ ಹಿಂದೆ ಕೂತಿದ್ದವರು ಹೆಲ್ಮೆಟ್ ಹಾಕಲಿಲ್ಲ, ಸತ್ತೋಗಿದ್ದಾರೆ. ಏನಾಗ್ತವೆ ಇವೆಲ್ಲ ಕೂಡ, ಯಾವ ರೀತಿ ಆಗ್ತವೆ? ಇನ್ನೊಂದು ನಾವು ಬಹಳ ಏನದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನಂದರೆ, 25 ಕೇಸಲ್ಲಿ ಮೈನರ್ಸ್. ನಾನು ನನ್ನ ಮಗನಿಗೆ ಎಲ್ಲ ಎಕ್ಸಲೆಂಟ್ ಫೆಸಿಲಿಟೀಸ್ ಕೊಟ್ಬಿಡ್ತೀನಂತ ಹೇಳಿ ಮೈನರ್ಗೆ ತೊಗೊಂಡೋಗಿ ಗಾಡಿ ಕೊಟ್ಟಿದ್ದು, ಇವರು ಹೋಗಿ ಒಂದು 10 ಜನಕ್ಕೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈಗ ಅದೇನು ಆಕ್ಸಿಡೆಂಟಾ ಮರ್ಡರಾ? ಇನ್ನೊಂದು 4 ಕೇಸಲ್ಲಿ ಅವರೇ ಕುಡಿದು ಹೋಗಿ ಬಿದ್ದು ಅವರೇ ಸತ್ತಿದ್ದಾರೆ. ಅದು ಏನಾಗುತ್ತೆ? 2 ಕೇಸಲ್ಲಿ ಕುಡಿದವರು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾರೆ, ಅದು ಮಾತ್ರ ಆಕ್ಸಿಡೆಂಟಾ? ಸೊ ಈ ಎಲ್ಲ ಕೇಸುಗಳಲ್ಲಿ ಕೂಡ ಇನ್ನು ಮುಂದೆ ಕಲ್ಪಬಲ್ ಹೋಮ್ ಸೈಡ್ ಅಂತ ಒಂದು ಸೆಕ್ಷನ್ ಇದೆ, ನಮಗೆ ಒಂದು 10 ವರ್ಷ ಜೈಲಲ್ಲಿ ಇಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಹಾಕಿ ಅಂತ ಒಂದು ಡೆಸಿಷನ್ ತೊಗೊಂಡಿದ್ದೀವಿ. ಬೇರೆ ಅವಕಾಶನೇ ಇಲ್ಲ. ಹೇಳಿದರೆ ಕೇಳುವುದಿಲ್ಲ ಜನ, ಅವರ ಮಾತೆ. ಯಾಕಂದರೆ ಈ ಸ್ಪೀಚ್ ಈಗ ನಾನು ಕೊಡೋದಿಲ್ಲ, ಕಳೆದ 10-20 ವರ್ಷಗಳಿಂದ ನಮಗಿಂತ ದೊಡ್ಡವರು, ಎಷ್ಟೋ ವಿಷನ್ ಇದ್ದಂಥವರು ಎಷ್ಟೋ ಜನ ಹೇಳ್ತಾನೇ ಇದ್ದಾರೆ. ಬಟ್ ನಮ್ಮ ಇರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂ ಆಗ್ತಾನೇ ಇದೆ. ಏನು ಮಾಡಬೇಕಂತ? ಇನ್ನು 171 ಜನ ಸತ್ತೋಗ್ತಾ ಇದ್ದಾರೆ ಕಳೆದ ವರ್ಷ. ಅದಕ್ಕೆ ಮೊದಲು 180 ಜನ ತೀರ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಏನು? ನೆಕ್ಸ್ಟ್ ಈ 171 ಜನ ಸತ್ತೋಗಿದ್ರೆ ಯಾರಿಗೂ ಬೇಕಾಗಿಲ್ಲ, ಯಾರು ಎಲ್ಲಿ ಬೇಕಾದ್ರೆ ಸಾಯಲಿ. ಒಬ್ಬನಿಗೆ ಯಾವನೋ ಎಲ್ಲೋ ಕೊಲೆ ಮಾಡಿರ್ತಾನೆ, ರೌಡಿ ಶೀಟ್ರ, ಬಾ ಸಿಕ್ತು ಡೆಡ್ ಬಾಡಿ, ಇದು ಸಾಕು ನನಗೆ. ಈ 171 ಜನರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ, ನಮಗೇನೂ ಬೇಕಾಗಿಲ್ಲ. ಅದರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಜನರು ಕೇರ್ಫುಲ್ ಆಗಿರಲಿಕ್ಕೆ ಏನು ಮಾಡ್ತಾ ಇದ್ದೀವಿ, ಜನಕ್ಕೆ ಏನು ಹೇಳ್ತಾ ಇದ್ದೀವಿ, ಏನಿಲ್ಲ. ನಮ್ಮ ಒಟ್ಟಿಗೆ ಇದ್ದವನಿಗೆ ರೆಸ್ಪಾನ್ಸಿಬಲ್ ಆಗಿರೋದಂಥದ್ದು ಹೇಳೋದಿಲ್ಲ. ಎಲ್ಲ ಒಂದು ಕಡೆ ಒಂದು ಇನ್ಸಿಡೆಂಟ್ ಆಗ್ತದೆ, ಅದನ್ನು ತೊಗೊಂಡು ನಮಗೆ ಎಲ್ಲಾದರೂ ಅಡ್ವಾಂಟೇಜ್ ಬರ್ತದೆ, ಬನ್ನಿ ಪ್ರತಿಯೊಬ್ಬನೇ ಏನದು ಬ್ಲಡ್ಡಲ್ಲಿ ಹೇಗಾದರೂ ಮಾಡಿ ಒಂದು ಭಾವ ತೊಗೊಂಡು ಬರೋದು. ಈ ವಯಸ್ಸಿಂದಲೇ ಬರ್ತದೆ ಅದು. ಇನ್ನೊಂದು ಸೂಪರ್ ಏನಂದರೆ, ಮೊನ್ನೆ ಯಾರೋ ಫೋನ್ ಮಾಡಿದ್ದರು, ಆಕ್ಸಿಡೆಂಟ್ ಆಗಿದೆ. ಆಯಿತು, ಆಗಿಲ್ಲಪ್ಪ, ಬರ್ತಾರೆ ಪೊಲೀಸರು. ಹಿಂದೂ ಮುಸ್ಲಿಮ್ಗೆ ಹೊಡೆದಿದ್ದಾನೆ ಬೈಕಲ್ಲಿ, ಅಥವಾ ಮುಸ್ಲಿಮ್ ಹಿಂದೂಗೆ ಹೊಡೆದಿದ್ದಾನೋ, ಕಮ್ಯುನಲ್ ಆಗ್ತಾಯಿದೆ, ಜನ ಎಲ್ಲ ಸೇರಿದ್ದಾರೆ. ನಾನು ಹೇಳಿದಾಗ ಯಾರೋ ಇಬ್ಬರು ಕೇರ್ಲೆಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾಗ ಇಬ್ಬರು ಗುದ್ದುಕೊಂಡು ಸೇರ್ತಿ ಬಿದ್ದು ಸತ್ತರೆ ಅಲ್ಲಿ ಕಮ್ಯುನಲ್ ಆಗ್ತಾಯಿಲ್ಲ, ಅಲ್ಲಿ ಜನ ಸೇರ್ತಿದ್ದಾರೆ ಅಂತ. ನೀವು ಬೇಗ ಮನ ಕಲಿಸ್ಬೇಕು, ಅದನ್ನು ನಿಭಾಯಿಸಬೇಕು. ಸೊ ನಾನು ಎಲ್ಲರಿಗೂ ಕ್ಲಿಯರಾಗಿ ಹೇಳಿದ್ದೇನೆ, ಯಾವನ ಪ್ರೆಷರಲ್ಲಿ ಕೂಡ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡ. ಒಂದು 50 ಜನ ಆ ಕಡೆ ಈ ಕಡೆ ಬಂದು ಹೊಡ್ಕೊಳ್ಳಿ, ನೋಡೋಣ, ಆಮೇಲೆ ಪೊಲೀಸ್ ಏನಂತ ನಾವು ಕೂಡ ತೋರಿಸೋಣ. ಆಕ್ಸಿಡೆಂಟ್ ಕೇಸು ಕಮ್ಯುನಲ್ ಆಗಿ ಮಾಡೋದು ಬೇಕಾಗಿಲ್ಲ.
ಆಗಿ ಜನ ಸೇರಿದರೆ ಅದೇನು ಮಾಡಬೇಕು ನಮಗೆ ಗೊತ್ತಿದೆ, ಯಾವ ರೀತಿ ಮಾಡಬೇಕು. ಇಷ್ಟು ವರ್ಷ ಪ್ರತಿ ಆ್ಯಕ್ಸಿಡೆಂಟಲ್ಲಿ ಎಷ್ಟೆಷ್ಟು ಜನ ಸೇರಿದ್ದಾರೆ ಎಲ್ಲ ಲೆಕ್ಕ ತೆಗೆದು ಸೇರಿಸಿ ಯಾವ ಕೇಸನ್ನು ಯಾರು ಏನು ಮಾಡ್ಕೊಂಡಿದ್ದಾರೆ ಎಲ್ಲ ಲಿಸ್ಟ್ ಮಾಡಿ ಡೇಟಾ ಎಲ್ಲ ಫಿಟ್ ಮಾಡಿ ಇಟ್ಕೊಂಡಿದ್ವಿ. ಯಾರನ್ನ ಎಲ್ಲಿ ಯಾವ ರೀತಿ ಯಾವ ಕೇಸಲ್ಲಿ ಹಾಕ್ಕೋಬೇಕು, ಏನು ಮಾಡಬೇಕು ಎಲ್ಲ ರೆಡಿಯಾಗಿ ಡೇಟಾ ಇದೆ. ತಪ್ಪಾಗಿದ್ದರೆ ಯಾವ ರೀತಿ ಸರಿ ಮಾಡಬೇಕು ಅಂಥೇಳಿ ಎಲ್ಲ ಕರೆಕ್ಟ್ ಇದೆ. ನಾವು ಹೋಗಿಬಿಟ್ಟು ಎಲ್ಲಿ ನಿಲ್ಲಿಸೋದು? ಈ ಆಕ್ಸಿಡೆಂಟ್ ಆದರೆ ಜನ ಸೇರಿ ಹುಡ್ಕೋತಾರಂದರೆ ಹುಡ್ಕೊಳ್ಳಿ, ಆಮೇಲೆ ಪೊಲೀಸರು ಬರ್ತಾರೆ. ಆದರೆ ನಿಮ್ಮೆಲ್ಲರ ಕೈಯಲ್ಲಿ ಕೂಡ ಒಂದಿದೆ. ಈ ಎಲ್ಲ ನಮಗೇನಿದೆ ಈ ಕಷ್ಟ ನಿಷ್ಠೂರ ಎಲ್ಲ ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಈ ಆಕ್ಸಿಡೆಂಟ್ಸೇ ಆಗಿಲ್ಲ ಅಂದರೆ ಒಂದು ರೀತಿಯಾದಂಥ ನ್ಯೂಸೆನ್ಸ್ ಈ ಊರಿಗೆ ಇದ್ದಿದ್ದು ಅಂತದ್ದು ಇರಲಿಕ್ಕೆ ಅವಕಾಶನೇ ಇರೋದಿಲ್ಲ. ನಮಗೂ ಕೆಲಸ ಇರಲ್ಲ. ಆಮೇಲೆ ಯಾರೋ ಒಬ್ಬರು ಇಲ್ಲಿ ಗಲಾಟೆ ಆಗ್ತಾಯಿದೆ ಅಂತ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜನ ಕೂಡ ಖುಷಿಯಾಗಿರ್ತಾರೆ. ಮನೆಯಿಂದ ಬಿಟ್ಟಂಥ ತಂದೆ, ದುಡಿಯುವಂಥ ಮಗನು, ಯಾರ್ಯಾರು ಹೋಗಿರ್ತಾರೆ ಅವರೆಲ್ಲ ಯಾವ ರೀತಿ ಮನೆಯಿಂದ ಬಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಾಪಸ್ ಬಂದರೆ ಎಲ್ಲ ಖುಷಿಯಾಗಿರ್ತಾರೆ. ಎಲ್ಲ ಫ್ಯಾಮಿಲೀಸ್ ಹಾಗೆ ಇರ್ತಾರೆ. ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಟೋಟಲ್ ಫ್ಯಾಮಿಲಿ ಕೂಡ ರೋಡಿಗೆ ಬಂದು ಅವನು ಸೆತ್ತೋಗಿದ್ದರೆ ಅಟ್ಲೀಸ್ಟ್ ಉಳಿದವರು ಹೇಗೆ ಇರಬೇಕಂತ ಇರ್ತಾರೆ. ಅವನು ಸೆತ್ತಿಲ್ಲ, ಪೇಷಂಟ್ ಆಗಿದ್ದಾನಂದರೆ ಇವರೆಲ್ಲ ಕಷ್ಟಪಟ್ಟು ಅವನಿಗೇನಾದ್ರು ಮಾಡಬೇಕಾಗ್ತದೆ, ಟ್ರೀಟ್ಮೆಂಟಿಗೆ ಆಗಿ ಖರ್ಚು ಮಾಡಬೇಕು, ಎಲ್ಲ ಮಾಡ್ಕೋಬೇಕು. ಅದೇ ಪರಿಸ್ಥಿತಿಗೆ ಬರ್ತಾರೆ. ಈ ರೀತಿ ಆಗಬಾರ್ದಾದ್ರೆ ಈ ಜವಾಬ್ದಾರಿ ಪೊಲೀಸರಲ್ಲಿಲ್ಲ, ಪ್ರತಿಯೊಬ್ಬನ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ನಾನು ಯಾವುದೇ ಗಾಡಿ ಓಡಿಸ್ತಾ ಇರುವಾಗ ನಾನು ಜಾಗೃತಿಯಾಗಿ ಓಡಿಸಬೇಕು. ಆ ಕಡೆ ಇದ್ದವನು ತಪ್ಪು ಮಾಡಿದರೂ ಕೂಡ ನನಗೇನು ಆಗುವುದಿಲ್ಲ, ನಾನು ಜಾಗೃತಿಯಾಗಿ ಓಡಿಸ್ತೀನಿ ಅನ್ನುವಂಥದ್ದು ಒಂದು ಫೀಲಿಂಗ್. ನಮ್ಮ DCP ಕ್ರೈಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಡಿಫೆನ್ಸಿವ್ ಡ್ರೈವಿಂಗ್ ಅಂತ ಹೇಳಿ. DCP ಟ್ರಾಫಿಕ್ ಕೂಡ ಅವರು. ಸೊ ಅದಕ್ಕೆ ಮೈಂಡ್ ಸೆಟ್ ಅದು. ನಾನು ವೈಲೆಂಟಾಗಿ ಹೋಗ್ತೀನಿ, ಯಾವುದು ಕೇರ್ ಮಾಡಲ್ಲ, ಹೇಗೆ ಬೇಕಾದರೂ ಹೋಗ್ತೀನಿ ಅಂದರೆ ದಟ್ ಈಸ್ ಮೈಂಡ್ ಸೆಟ್ ಆಫ್ ದ ಪೀಪಲ್.